ಇನ್ನು ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆಗೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವೇನು ಸಿಡಿ ಫ್ಯಾಕ್ಟರಿ ಇಟ್ಕೊಂಡಿದ್ದೀವ, ನಿಮ್ಮ ಗುರುಗಳನ್ನ ಕೇಳು ಫ್ಯಾಕ್ಟರಿ ಇದೆಯೋ ಇಲ್ವೋ ಅಂತ ಅವ್ರಿಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಸಿಡಿ ಫ್ಯಾಕ್ಟರಿ 1980ರಲ್ಲೇ ಪ್ರಾರಂಭ ಆಗಿದೆ. ನನ್ನ ಶಿಷ್ಯ ಇಂತಹ ಕೆಲಸ ಮಾಡಿಕೊಂಡು ಒಳ್ಳೆ ಸಂಪಾದನೆ ಮಾಡಿದ್ದು ಹೆಮ್ಮೆ ಬರುತ್ತೆ ಅಂತ ನಿನ್ನ ಗುರು ಹೇಳಿದ್ದಾನೆ ಅಂತ ಎಚ್ ಡಿ ಕೆ ಬಾಲಕೃಷ್ಣ ಅವರಿಗೆ ಟಾಂಗ್ ಕೊಟ್ಟಿರೋದು. ನಿಮ್ಮ ಗುರುಗಳನ್ನು ಕೇಳಪ್ಪ ಫ್ಯಾಕ್ಟ್ರಿ ಇದೆಯಾ ಇಲ್ವಾ ಅಂತ. ನಾವೇನು ಸಿ ಡಿ ಫ್ಯಾಕ್ಟ್ರಿ ಇಟ್ಕೊಂಡಿಲ್ಲ, ಇಟ್ಕೊಂಡಿರೋದೆಲ್ಲ ನಿಮ್ಮ ಗುರುಗಳು ಅಂತ ಇಂಡೈರೆಕ್ಟ್ ಆಗಿ ಅಗೈನ್ ಡಿ ಕೆ ಶಿವಕುಮಾರ್ ಅಂತ ಬೊಟ್ಟು ಮಾಡಿ ತೋರಿಸಿದ. ಈಗ ಡಿ ಕೆ ಶಿವಕುಮಾರ್ ಅವರು ಸಿ ಡಿ ಮಾಸ್ಟರ್ ಅಂತೇಳಿ ಸಿ ಡಿ ಮಾಡುವಂಥದ್ದು ಟ್ರ್ಯಾಪ್ ಮಾಡುವಂಥದ್ರಲ್ಲಿ ನಂಬರ್ 1 ಅಂತೇಳಿ ಆರೋಪ ಮಾಡುವಂಥದ್ದು. ಯಾರು ನಾವು ಇವನಿಗೆ ಪ್ರಜ್ವಲ್ಗೆ ಸಿ ಡಿ ಮಾಡು ಅಂತ ಹೇಳಿದ್ವೇನ್ರಿ? ಡಿ ಕೆ ಶಿವಕುಮಾರ್ ಅವರೇನೋ ಫೋನ್ ಮಾಡಿ ಹೇಳಿದ್ರ ಸಿ ಡಿ ಮಾಡಿ ಗುರು ಅಂತ? ಸ್ನೇಹಿತ ಒಬ್ಬ ಹೇಳಿದ್ದಾನೆ, ಅದೇ ನಾವೇನೋ ಇದಿಟ್ಕೊಂಡಿದ್ದೀವ ಫ್ಯಾಕ್ಟ್ರಿ ಅಂತ ಹೇಳಿ, ಪೆನ್ ಡ್ರೈವ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತ ಹೇಳಿ. ನಿಮ್ಮ ಗುರುಗಳು ಕೇಳಪ್ಪ ಹೇಳ್ತಾರೆ. ಈಗ ನಿಮ್ಮ ನಾಯಕರು ಹೇಳ್ತಾರೆ ಫ್ಯಾಕ್ಟ್ರಿ ಇದೆಯೋ ಇಲ್ವೋ ಅಂತೇಳಿ. ಅದೇನು ಫ್ಯಾಕ್ಟ್ರಿ ಈಗ ಪ್ರಾರಂಭ ಮಾಡಿರೋದಲ್ಲ, 1980 ಪ್ರಾರಂಭ ಆಗಿರೋದು ಫ್ಯಾಕ್ಟ್ರಿ. ಸಿ ಡಿ ಫ್ಯಾಕ್ಟ್ರಿ 80 ಪ್ರಾರಂಭ ಮಾಡಿದ್ದು. ಅಲ್ಲಿ ಹೇಳ್ತಾರೆ ಅವರು ಬಂದಿರತಕ್ಕ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ ಕೆ ಪಿ ನಾಗರಾಜ್ ಅವರಿಂದ ಪಡೆಯೋಣ. ಕೆ ಪಿ, ದಿನಕ್ಕೊಂದು ಹೊಸ ವಿಚಾರವನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ದಿನಕ್ಕೊಂದು ಆರೋಪ ಮಾಡ್ತಾ ಇದ್ದಾರೆ. ಬಟ್ ಇಷ್ಟೆಲ್ಲ ಮಾಹಿತಿ ಇರ್ತಕ್ಕಂಥವ್ರು ಅವರು ಲೋಕಾಯುಕ್ತಕ್ಕೆ ಡೈರೆಕ್ಟಾಗಿ ಒಂದು ಕಂಪ್ಲೇಂಟ್ ಕೊಡ್ಬೋದು, ಹೀಗೆಲ್ಲ ನಡೆದಿದೆ ತನಿಖೆ ಮಾಡಿಸಿ ಅಂತಂದ್ಬಿಟ್ಟು. ಅದ್ಯಾವುದನ್ನು ಮಾಡದೆ ಬರೀ ದಿನಾ ಆರೋಪಗಳನ್ನೇ ಮಾಡ್ತಾ ಕೂತಿದ್ರೆ ಹೇಗೆ ಅಂತ. ಪ್ರಮುಖವಾಗಿ ಆ ವಿಚಾರದ ಬಗ್ಗೆನೂ ಕೂಡ ಇವತ್ತು ಕುಮಾರಸ್ವಾಮಿ ಒಂದು ಎಳೆಯನ್ನು ಹೇಳುವಂತಹದ್ದು. ಅರವಿಂದ್, ಸರ್ಕಾರ ಕಾನೂನನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ, ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ. ಈ ನೆಲೆಯಲ್ಲಿ ಅದರ ವಿರುದ್ಧವೂ ಕೂಡ ನಾವು ಕಾನೂನು ಹೋರಾಟ ಮಾಡಬೇಕಾಗಬಹುದೇನೋ ಅನ್ನುವಂಥ ಅರ್ಥದ ಒಂದು ಮಾತನ್ನು ಕೂಡ ಇವತ್ತು ಹೇಳಿದ್ದಾರೆ. ಅಲ್ಲಿಗೆ ಎಕ್ಸಾಕ್ಟಾಗಿ ನಾವು ಕಾನೂನು ಹೋರಾಟ ಮಾಡ್ತಾನೆ ಅನ್ನುವಂಥದ್ದನ್ನು ಕೂಡ ಹೇಳೋದಿಲ್ಲ, ಆದರೆ ಕಾನೂನು ಹೋರಾಟ ಮಾಡುವಂಥ ಸಂದರ್ಭಗಳು ಕೂಡ ಬರ್ಬೋದೇನೋ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಬಳಿಯಲ್ಲಿ ಬಹುತೇಕ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಮಾಹಿತಿ ಇದ್ದಂತಿದೆ. ಆದರೆ ಪ್ರಶ್ನೆ ಇರುವಂಥದ್ದು ಸಾಕ್ಷಿಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು. ಯಾಕಂದರೆ ಒಂದು ಕಡೆಯಲ್ಲಿ ಡಿ ಕೆ ಸುರೇಶ್ ಅವರ ಮನೆಗೆ ಕಾರ್ತಿಕ್ ಭೇಟಿ ನೀಡಿದ್ದ, ಇದನ್ನು ಕಾಪಿ ಮಾಡ್ಕೊಂಡಿದ್ದ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಏನು? ಜೊತೆಗೆ 1980ರಲ್ಲಿ ಸಿ ಡಿ ಫ್ಯಾಕ್ಟ್ರಿ ಶುರುವಾಗಿತ್ತು ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಸಾಕ್ಷಿಗಳೇನು? ಹಾಗಾಗಿ ಕೇವಲ ಅರವಿಂದ್, ಇದು ಕೇವಲ ಆರೋಪ, ಟೀಕೆಗೆ ಪ್ರತಿ ಟೀಕೆ, ಆರೋಪಕ್ಕೆ ಪ್ರತ್ಯಾರೋಪ ಅನ್ನುವಂಥ ದಾಟಿಯಲ್ಲೇ ಸಾಗ್ತಾ ಇದೆ ಹೊರತು ಇದಕ್ಕೆ ಅದರ ಹೊರತುಪಡಿಸಿ ಇನ್ನೊಂದು ಹೆಜ್ಜೆಯೂ ಕೂಡ ಈ ವಿಚಾರದಲ್ಲಿ ಮುಂದಾಗ್ತಾ ಇಲ್ಲ. ಜೊತೆಗೆ ಈ ರೀತಿಯಾದ ಹೇಳಿಕೆ ಮತ್ತು ಪ್ರತಿ ಹೇಳಿಕೆಯಿಂದ ತನಿಖೆಗೆ ಯಾವ ಥರದ ಲಾಭಗಳು ಕೂಡ ಆಗ್ತಾ ಇಲ್ಲ. ಕೇವಲ ಬರೀ ಊಹಾಪೋಹಗಳ ಚರ್ಚೆಗಳೇ ಆಗ್ತಾ ಇದ್ದಾವೆ ಹೊರತು ಅದರ ಆಚೆಗೆ ತನಿಖೆಗೆ ಬೇಕಾದಂಥ ಸಾಕ್ಷಿ ಆಗಲಿ ಅಥವಾ ತನಿಖೆಗೆ ವೇಗ ಪಡೆದುಕೊಳ್ಳುವಂಥ ವಿಚಾರಕ್ಕಾಗಲಿ ಯಾವುದೇ ರೀತಿಯಂಥ ಪೂರಕ ಅಂಶಗಳು ಈ ಕಡೆ ಭಾಗದಲ್ಲೂ ಕೂಡ ನಡೀತಾ ಇಲ್ಲ, ಆಡಳಿತದ ಭಾಗದಲ್ಲೂ ಕೂಡ ಈ ಕ್ಷಣದವರೆಗೂ ನಡೀತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಕೆ ಪಿ ತಮ್ಮ ಎಲ್ಲ ಮಾಹಿತಿಗಾಗಿ. ಈ ಪ್ರಕರಣದಲ್ಲಿ ನಾಯಕರು ಏನು ಮಾಡ್ತಾ ಇದ್ದಾರೆ, ಎರಡೂ ಪಕ್ಷದ ನಾಯಕರು ಪ್ರಮುಖವಾಗಿ ಜನರಲ್ಲಿ ಒಂದು ಅಭಿಪ್ರಾಯವನ್ನು ಬಿತ್ತುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಸರಿ ಅಂತ ಒಬ್ಬರು, ಇಲ್ಲ ನಾವು ಸರಿ ಅಂತ ಇನ್ನೊಬ್ಬರು. ಬಟ್ ಇದಕ್ಕೆ ತಾರ್ಕಿಕ ಅಂತ್ಯ ಅನ್ನೋದು ಸಿಗಬೇಕು ಅಂದರೆ ತನಿಖೆಯಿಂದ ಅಷ್ಟೇ ಆಗಬೇಕು. ಕೇವಲ ಪ್ರಜ್ವಲ್ ವಿರುದ್ಧ ಅಲ್ಲ, ಪ್ರಜ್ವಲ್ ಕಿಂಗ್ ಪೆನ್ ಹೌದು, ಅದು ಆತನ ವಿರುದ್ಧ ಆಗಬೇಕು. ಬಟ್ ಎಲ್ಲರ ಬಗ್ಗೆನೂ ತನಿಖೆ ಆಗಬೇಕು.